ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಾಹಿತ್ಯಚರಿತ್ರೆ 33ನೇ ಅಧ್ಯಾಯ. 33ನೇ ಅಧ್ಯಾಯ 33ನೇ ಅಧ್ಯಾಯ ಸಾಯಿ 31 ಪೇಜ್. ಸಾಯಿನಾಥಾಯ ನಮಃ. ಚೇಲು ಕಡಿತ ಮತ್ತು ಗ್ರಂಥಿ ಜ್ವರ ಗುಣವಾದದ್ದು. ಜಾಮಿನೇರಿ ಪವಾಡ, ನಾರಾಯಣ ರಾವ್ ಅವರ ರೋಗ, ಅಪ್ಪಸಾಹೇಬ ಕುಲಕರ್ಣಿ, ಬಾಲಬುವ, ಹರಿಭಾವು ಕರ್ಣಿಕ ಇವರ ಕಥೆಗಳು. ಮಹಾಯೋಗಿಗಳಾದ ರೂಪಿತರಾದ ದೃಷ್ಟಿಯನ್ನು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಅವರೊಡನೆ ಮಾಡುವ ಸಾಮಾನ್ಯ ಸಂಭಾಷಣೆ ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದ ದೊರಕುತ್ತದೆ. ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ. ಅವರ ಋಣಗಳನ್ನು ನಾವು ಜನ್ಮಾಂತರಗಳಲ್ಲಿಯೂ ತೀರಿಸಲಾಗುವುದಿಲ್ಲ. ಊದಿಯ ಮಹಿಮೆ. ಬಾಬಾ ಅವರ ಸರ್ವರಿಂದಲೂ ದಕ್ಷಿಣೆ ಪಡೆದು ಅದನ್ನು ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಂಡು ಕೊಳ್ಳುತ್ತಿದ್ದರು. ಆದರೆ ಆಗಲೇ ತಿಳಿದಷ್ಟೇ ಕಾಷ್ಟವನ್ನು ಅಗ್ನಿಕುಂಡ ದುನಿಯಲ್ಲಿ ಹಾಕಿ ಅದನ್ನು ಅನವರತ್ನವು ಬಾಬಾ ಅವರ ಉರಿಸುತ್ತಿದ್ದ ಈ ದುನಿಯ ಬೂದಿಯೇ ಊದಿ. ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವರಿಗೆ ಕೊಡುತ್ತಿದ್ದರು. ಬಾಬಾ ಅವರ ಈ ಊದಿಯಿಂದ ಏನನ್ನು ಸೂಚಿಸುತ್ತದೆ ಎಂಬುದನ್ನು ಈಗ ಸಮರ್ಥಿಸೋಣ. ಇದರಿಂದ ಪ್ರಪಂಚವೆಲ್ಲ ಎಲ್ಲವೂ ಬೂದಿಯಂತೆ ನಶ್ವರವಾದದ್ದು ಎಂದು ಬಾಬಾ ತಿಳಿಸಿರುತ್ತಾರೆ. ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನೊಳಗೊಂಡ ಈ ದೇಹವು ಭೋಗಾಪೇಕ್ಷೆಗಳನ್ನು ನಂತರ ನೆಲಕುರುಳಿಸಿ ಬೂದಿಯಾಗುವುದು ಖಂಡಿತ. ಇದನ್ನು ಜ್ಞಾಪಿಸಲು ಸುಗವೇ ಬಾಬಾ ಅವರು ಊದಿ ಹಂಚುತ್ತಿದ್ದರು. ಬ್ರಹ್ಮನೊಬ್ಬನೇ ನಿತ್ಯನು. ಈ ಪ್ರಪಂಚವು ಅನಿತ್ಯವಾದದ್ದು. ಈ ಪ್ರಪಂಚ ಪುತ್ರನಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ. ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು, ಹೋಗುವಾಗಲೂ ಒಬ್ಬರೇ ಹೋಗುತ್ತಿದ್ದೇವೆ ಎಂದು ಬಾಬಾ ತಿಳಿಸುತ್ತಾರೆ. ಊದಿಯಿಂದ ಬಾಬಾರವರ ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳ ಗುಣ ಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿದೆ. ಸತ್ಯ ಇದು ಮಿಥ್ಯದ ವಿವೇಚನೆಯನ್ನು ತತ್ವವನ್ನು ವಿರಕ್ಷಿಸುತ್ತಾ ಈ ಊದಿ ಮತ್ತು ದಕ್ಷಿಣೆ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು. ಊದಿಯ ವಿವೇಚನೆಯನ್ನು ದಕ್ಷಿಣ ವಿರಕ್ತಿಯನ್ನು ಉಪದೇಶಿಸುತ್ತಿದ್ದರೆ ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವರೆಡನೆ ಅವಶ್ಯಕ. ಸಾಯಿಬಾಬಾ ಮತ್ತು ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರ ಹೊರಡುವಾಗ ಊದಿ ಕೊಟ್ಟು ಕಲಿಸುತ್ತಿದ್ದರು. ಸ್ವಲ್ಪ ಊದಿಯನ್ನು ಭಕ್ತರಿಗೆ ಹಣೆಗೆ ಹಚ್ಚಿ ಸರ್ವರಿಗೂ ಆಶೀರ್ವಾದಿಸುತ್ತಿದ್ದರು. ಬಾಬಾ ಅವರು ಕೆಲವು ಸಲ ಆನಂದ ಭರಿತರಾದರು. ಊದಿಯನ್ನು ಕುರಿತು ಹಾಡುತ್ತಿದ್ದರು. ರಮತೆ 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 ರಾಮ ಆಯೋಜಿ ಊದಿಯಾಂಗಿ ಗೋಣಿಯ ಲಾವೋಜಿ ಎಂದು ಸ್ಪಷ್ಟವಾಗಿ ಮಧುರವಾಗಿ ಬಾಬಾ ಹಾಡುತ್ತಿದ್ದರು. ಈ ಊದಿ ಆಧ್ಯಾತ್ಮಿಕ ಸ್ವರೂಪ. ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಸಹ ಉಂಟು. ಇದರಿಂದ ಸಂಪತ್ತು, ಅಭಿವೃದ್ಧಿಯುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪರಮಾತ್ಮಿಕ ಗುರಿಗಳನ್ನು ಹೊಂದಬಹುದು. ಈಗ ಊದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ. ನಾಸಿಕದ ಶ್ರೀ ನಾರಾಯಣರಾವ ಜಾನಿ ಅವರು ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಇವರು ಬಾಬಾ ಅವರ ಮತ್ತೊಮ್ಮೆಯ ಭಕ್ತರಾಗಿ ಶ್ರೀರಾಮಚಂದ್ರ ವಾಮನ ಮೋಡಕ ಎಂಬವರ ಕೈಕೆಳಗೆ ಕೆಲಸ ಮಾಡುತ್ತಿದ್ದರು. ಒಂದು ಸಲ ಅವರು ಚಾಮರ ಮಾತೆಯೊಂದಿಗೆ ಶಿರಡಿಗೆ ಬಂದರು. ಆಗ ಅವರು ಬೇರೆಯವರ ನೌಕರಿ ಕೆಲಸ ಮಾಡುತ್ತಿದ್ದರು. ಸಾಕು, ನೀನೇ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು. ಕೆಲವು ದಿನಗಳ ನಂತರ ಅವರ ಮಾತು ನಿಜವಾಯಿತು. ಮೋಡ್ಕರ್ ಅವರ ನೌಕರಿ ಬಿಟ್ಟು ನಾರಾಯಣ ರಾವ್ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲನ್ನು ಆರಂಭಿಸಿದರು. ಅದು ಬಹಳ ಚೆನ್ನಾಗಿ ನಡೆಯಿತು. ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಲು ಕಡಿತು ನೋವು ಬಲವಾಯಿತು. ಊದಿಯು ಆ ಸಂದರ್ಭದಲ್ಲಿ ಬಹಳ ಗುಣಕಾರಿಯಾದುದು. ಅದನ್ನು ಕೇಳಿ ಚೇಲು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರು. ಬೇಗನೆ ಗುಣವಾಯಿತು. ಇದನ್ನರಿತ ನಾರಾಯಣ ರಾವು ಜಾನಿ ಊದಿಯನ್ನು ಹುಡುಕಿ ವಿಫಲರಾದರು. ಆಗ ಬಾಬಾ ಅವರ ಫೋಟೋದ ಮುಂದೆ ಅಲ್ಲಿ ಉರಿಯುತ್ತಿದ್ದ ಬೂದಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯಾರ್ಥವನ್ನು ಪ್ರಾರ್ಥಿಸಿ ಅದನ್ನೇ ಊದಿಯನ್ನು
ಊದಿ ಎಂದು ಭಾವಿಸಿ ಕಡಿದ ಜಾಗಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಸ್ನೇಹಿತರಿಗೆ ಗುಣವಾಯಿತು ಗ್ರಂಥಿ ಜ್ವರ. ಬಾಂದ್ರಾದಲ್ಲಿ ಕೆಲವು ಸಾಯಿ ಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಎಂದು ತಿಳಿಯಿತು. ಅವನ ಹತ್ತಿರ ಆಗ ಊದಿ ಇರಲಿಲ್ಲ. ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಹೇಳಿ ಕಳಿಸಿದನು. ಈ ಸುದ್ದಿಯನ್ನು ನಾನವರಿಗೆ ಠಾಣಾ ರೈಲ್ವೆ ಸ್ಟೇಷನ್ನಲ್ಲಿ ಬಳಿ ಮುಟ್ಟಿತು. ಆಗ ಅವರ ಹತ್ತಿರ ಊದಿ ಇರಲಿಲ್ಲ. ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು. ಅವರು ಇದನ್ನೇ ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದಾಗಿನಿಂದ ಮಗಳಿಗೆ ಗುಣ ಬರುತ್ತಿದ್ದುದನ್ನು ನೋಡಿ ಆನಂದಭರಿತರಾದರು. ಜಾಮನೇರ ಪವಾಡ ಶಿರಡಿಯಿಂದ 100 ಮೈಲಿ ದೂರದಲ್ಲಿದ್ದು ಕಾನಾದೇಶ ಜಿಲ್ಲೆ ಜಾಮನೇರ ಸುಮಾರು 1904-05ರಲ್ಲಿ ಈ ನಾನಾ ಸಾಹೇಬ ಚಾಂದೋರ್ಕರ ಮಾಮಲೆದಾರರಾಗಿದ್ದರು. ಅಲ್ಲಿ ಅವರ ಮಗಳಾದ ಮೈನತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿಗೆ ಹದಗೆಟ್ಟಿತು. 4-5 ದಿನ ನರಳುತ್ತಿದ್ದಲು. ನಾನು ಅವಳಿಗೆ ಅನೇಕ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ. ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯವನ್ನು ಬೇಡಿ ಆಗ ಶಿರಡಿಯಲ್ಲಿ ಬಾಪುಗಿರ ಎಂಬ ಬುವ್ವ ಎಂಬ ಗೋಸ್ವಾಮಿ ಕಾನಾ ದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದನು. ಆಗ ಬಾಬಾ ಅವರನ್ನು ಕರೆದು ದಾರಿಯಲ್ಲಿ ಜಾಮನಕೆರೆಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಊದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಎಂದರು. ಬಾಪುಗಿರ ತಮ್ಮ ಹತ್ತಿರ ಕೇವಲ 2 ರೂಪಾಯಿಗಳು ಇದ್ದವು. ಜಲ್ಗಾಂವ್ ತನಕ ಮಾತ್ರ ಪ್ರಯಾಣ ಬೆಳೆಸಬಹುದೆಂದು ಅಲ್ಲಿಂದ 30 ಮೈಲಿಗಳಿರುವ ಜಾಮನೇರಿಗೆ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು. ಅದಕ್ಕೆ ಬಾಬಾ ಹೆದರಬೇಡ, ಎಲ್ಲವೂ ಸರಿ ಹೋಗುತ್ತದೆ ಎಂದರು. ಆಗ ಬಾಬಾ ಅವರು ಶ್ಯಾಮ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ ಮಾಧವ ಅಡ್ಕರ ಬರೆದಿರುವ ಪ್ರಸಿದ್ಧ ಆರತಿ ಅದರ ಪ್ರತಿಯನ್ನು ಊದಿಯೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು. ಬಾಬಾ ಅವರ ಮಾತಿನ ಪೂರ್ಣ ನಂಬಿಕೆ ಇಟ್ಟು ಬಾಪುಗಿರಿ ಅವರ ಜಲ್ಗಾಂವ್ಗೆ ರಾತ್ರಿ 2 ಗಂಟೆಗೆ ಬಂದರು. ಆಗ ಅವರ ಹತ್ತಿರ 2 ಆನೆ ಮಾತ್ರ ಉಳಿದಿತ್ತು. ಅಷ್ಟು ಹೊತ್ತಿಗೆ ಸರಿಯಾಗಿ ಬಾಪುಗಿರ ಬುವ್ವ ಎಂಬುವರು ಎಂದು ಕೇಳುತ್ತಾ ಸಿಪಾಯಿ ಬಂದನು. ಆಗ ಬಾಪುಗಿರ ಅವರು ಅವನಿಯ ಕಡೆಗೆ ಹೋಗಿ ಬಾಪುಗಿರರೆಂದು ಹೇಳಿಕೊಂಡರು. ಆಗ ಅವನು ತಾನು ನಾನಾ ಸಾಹೇಬರಿಂದ ಕಲಿಸಿಕೊಟ್ಟಿರುವನೆಂದು ಹೇಳಿ ಗೋಸ್ವಾಮಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಯನ್ನು ಕಟ್ಟಿದ ಟಾಂಗದಲ್ಲಿ ಕೂಡಿಸಿಕೊಂಡು ಹೊರಟನು. ಟಾಂಗ ಹೊರಡಲು ಸಾಗಿತ್ತು. ಬೆಳಗು ಅವರು ಒಂದು ಹಳ್ಳದ ಹತ್ತಿರ ಬಂದು ಸಿಪಾಯಿ ಕುದುರೆಗಳನ್ನು ನೀರು ಕುಡಿಸಲು ಅವುಗಳನ್ನು ಬಿಚ್ಚಿ ಹಲಕ್ಕೆ ಹೊಯ್ಯನ್ನು ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗಿರ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದರು. ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮಹಾಮದಿಯನೆಂದು ಗೋಸಾವಿ ಭಾವಿಸಿ ಅನುಮಾನಿಸಿ ಅವನನ್ನು ತಾನು ಹಿಂದೂ ಎಂದು ನಾನಾ ಅವರೇ ಆಹಾರವನ್ನು ಕಲಿಸಿದರೆಂದು ಹೇಳಿದನು. ನಂತರ ಇಬ್ಬರು ಸಹ ಉಪಹಾರ ಮಾಡಿ ಪುನಃ ಹೊರಟರು. ಸೂರ್ಯೋದಯಕ್ಕೆ ಜಾಮನೇರಿ ಮುಟ್ಟಿದರು. ಆಗ ಬಾಪುಗಿರ ಮಾತ್ರ ವಿಸರ್ಜನೆಗೆ ಹೋದನು. ಅವರು ಪುನಃ ಬರುವಷ್ಟರಲ್ಲಿ ಟಾಂಗ ಅಥವಾ ಸಿಪಾಯಿ ಯಾರೂ ಕಾಣಲಿಲ್ಲ. ನಂತರ ನಾನಾರವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿರಡಿಯಿಂದ ಬಾಪುಗಿರರೆಂದು ಬಾಬಾ ಅವರು ಊದಿ ಮತ್ತು ಆರತಿಯನ್ನು ಕೊಟ್ಟು ಕಲಿಸಿದರೆಂದು ಹೇಳಿ ಅವರು ಕೈಗಿತ್ತರು. ಆಗ ಶ್ರೀಮತಿ ಮೈನತಾಯಿಗೆ ನೋವು ಬಲವಾಗಿ ಕೂಡಲೇ ಊದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಸಿಕೊಟ್ಟು ಆರತಿ ಹಾಡಿದರು. ಆದರೆ ಬಾಬಾ ಅವರ ಸಹಾಯದಿಂದ ಬಹಳ ಯೋಚಿತವಾಗಿದೆ ಎಂದುಕೊಂಡು ಸ್ವಲ್ಪ ಹೊತ್ತಿನಲ್ಲಿಯೇ ಮೈನತಾಯಿಗೆ ನಿರ್ವಿಘ್ನ ಪ್ರಸ್ತುತಿಯಾಯಿತು. ನಂತರ ಗೋಸ್ವಾಮಿ ನಾನಾ ಸಾಹೇಬರನ್ನು ಕುರಿತು ನೀವು ಸಿಪಾಯಿ ಮತ್ತು ಟಾಂಗ ಕಲಿಸಿದ್ದನ್ನು ನನ್ನ ಅಭಿನಂದನೆಗಳು ಎಂದರು. ಆಗ ನಾನು ಆಶ್ಚರ್ಯಗೊಂಡು ಶಿರಡಿಯಿಂದ ಯಾರೂ ಬರುವುದು ನನಗೆ ತಿಳಿದಿರಲಿಲ್ಲ, ನಾನು ಯಾರನ್ನೂ ಕಲಿಸಿರಲಿಲ್ಲ ಎಂದರು. ಇದು ಎಂತಹ ಪವಾಡ! ಶ್ರೀ ಭಕ್ತನಾರಾಯಣ ರಾವ್ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಸಾರಿ ಬಾಬಾ ಅವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು. 1918ರಲ್ಲಿ ಬಾಬಾ ಅವರ ಸಮಾಧಿಯಾದ ನಂತರ 3 ವರ್ಷದ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನಪಟ್ಟರು. ಸಾಧ್ಯವಾಗಲಿಲ್ಲ. ಬಾಬಾ ಅವರ ಮಹಾ ಸಮಾಧಿಯಾದ 1 ವರ್ಷದೊಳಗೆ ನಾರಾಯಣರಾವ ಅಸ್ವಸ್ಥರಾದರು. ಹಾಸಿಗೆ ಹಿಡಿದರು. ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ. ಆಗ ಒಂದು ದಿನ ರಾತ್ರಿ ಬಾಬಾ
ಅವರು ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಚಿಂತೆಯನ್ನು ಬಿಡು, ನಾಳೆಯಿಂದ ಗುಣವಾಗುತ್ತದೆ, ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳುವೆ, ಸಮರ್ಥನಾಗುವೆ ಎಂದರು. ಕನಸು ನನಸಾಯಿತು. ಬಾಬಾ ಅವರು ದೇಹ ನಿಮಿತ್ತ ಜೀವಂತರಾಗಿದ್ದಾರೆ ಅಥವಾ ಅದನ್ನು ತ್ಯಜಿಸಿದವರಿಂದ ಕಾಲವಾದರೆ ಇಲ್ಲ. ಅವರು ನಿತ್ಯರು, ಮೃತ್ಯುಂಜಯರು. ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯ ಎಸಗುತ್ತಾರೆ.